ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ನೋಡ್ರಿ. ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ. ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು. ಟೈಮ್ 5 ಗಂಟೆ ಆಗಿತ್ತು ನೋಡ್ರಿ. 5 ಗಂಟೆಗೆ ಎದ್ದಿದ್ದು ನಾನು. ಎದ್ದು ನಾನು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬರೋಷ್ಟಿಗೆ ಒಂದು 5:15 ಆಗಿತ್ತು. ಬಂದ ತಕ್ಷಣ ಫಸ್ಟ್ ಅಡುಗೆ ಕೆಲಸನ ಶುರು ಮಾಡ್ಕೊಂಡೆ ನಾನು. ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಾಕತ್ತಿದ್ನಿ. ಹಾಗಾಗಿ ಬೇಗನೆ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ನಿ. ಬ್ಯಾಳೆ ಸಾರು ಮಾಡೋಕ್ಕೆ ಇವಾಗ ಬ್ಯಾಳಿನ ಕುದಿಯಾಕಿಡಾಕತ್ತೀನಿ ನೋಡ್ರಿ. ಮುಂಚೆ ಎಲ್ಲ ಅವರು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತಿದ್ರು. ಆದರೆ ಇವಾಗ ಸುಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗೋದು ಟೈಮ್ ವೇಸ್ಟ್ ಆಗ್ತೈತಿ. ಹಾಗಾಗಿ ನಾನು ಅಲ್ಲೇನೇ ಊಟ ಮಾಡ್ಕೋತೀನಿ. ಇನ್ಮೇಲಿಂದ ಡೈಲಿ ಲಂಚ್ ಬಾಕ್ಸ್ ರೆಡಿ ಮಾಡು ಅಂಥೇಳಿ ನಮ್ಮ ಮನೆಯವ್ರು ಹೇಳಿದರು ಹಿಂದಿನ ದಿವಸನ. ಹಾಗಾಗಿ ನಾನು ಬೇಗ ಎದ್ದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಫಸ್ಟ್ ಬೇಳೆ ಕುದಿಯಾಕಿಟ್ನಿ, ಸಾರು ಮಾಡಿರಾತಂತೇಳಿ. ಹಂಗೆ ವೈಟ್ ರೈಸು ಚಪಾತಿ ಪಲ್ಯ ಮಾಡಕತ್ತಿದ್ನಿ ಇವತ್ತು. ಚಹಾ ಮಾಡ್ಕೊಂಡು ನೋಡ್ರಿ. ನನಗೆ ಸ್ವಲ್ಪ ಚಹಾ ಕುಡಿದು ಆಮೇಲೆ ಕೆಲಸ ಮಾಡ್ಕೊಂಡ್ರಾತಂತೇಳಿ. ಸ್ವಲ್ಪ ಬೆಳಗ್ಗೆ ಲೈಟಾಗಿ ಮಳೆನೂ ಬರಾತಿತ್ತು, ಹಂಗೆ ತಂಡೇನೂ ಇತ್ತು ಸಿಕ್ಕಾಪಟ್ಟೆ. ಹಾಗಾಗಿ ಚಹಾ ಕುಡ್ದು ಅಡುಗೆ ಎಲ್ಲ ಮಾಡ್ಕೊಂಡ್ರಾತಂತೇಳಿ ಹಂಗೆ ಏನೇನು ಕುದಿಯಾಕಿಡ್ಬೇಕಿತ್ತಲ್ಲ ಅವನ್ನೆಲ್ಲನೂ ನಾನು ಫಸ್ಟ್ ಕುದಿಯಾಕಿಡಾಕತ್ತಿದ್ನಿ. ಕುದಿಯುವೆಲ್ಲ ಹಿಂದಗಡೆ ಒಲೆ ಮೇಲೆ ಇಡ್ತೀನಿ. ಆಮೇಲೆ ಒಗ್ಗರಣೆ ಹಾಕುವೆಲ್ಲ ಮುಂದಿಟ್ಕೊಂಡು ನಾನು ಅಡುಗೆನ ಮಾಡ್ಕೊಂಡಿರ್ತೀನಿ. ಆವಾಗ ಬೇಗ ಆಗಿಬಿಡ್ತೈತಿ. ಅದಕ್ಕಾಗಿ ಒಂದು ಕಡೆ ಬ್ಯಾಳೆ ಕುದಿಯಾಕಿಟ್ಟು ನುಗ್ಗೆಕಾಯಿ ಎಲ್ಲನೂ ನಾನು ಹಿಂದಿನ ದಿವಸ ರಾತ್ರಿನೇ ಎಲ್ಲ ಈ ರೀತಿ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ನಿ. ಅವನು ಇವಾಗ ಕುದಿಯಾಕಿಟ್ಟೆ ನೋಡ್ರಿ. ಇದೇನು ಭಾಳ ಹೊತ್ತು ಹಿಡಿದಿಲ್ಲ ಕುದಿಯಾಕ, ಸ್ವಲ್ಪ ಹೊತ್ತು. ಆದರೆ ಸಾಂಬಾರೊಳಗೆ ಹಾಕಿ ಕುದಿಸಿರ ಜಾಸ್ತಿ ಟೈಮ್ ಹಿಡಿತೈತೇನೋ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಸಪ್ರೇಟಾಗಿ ನಾನು ಇವಾಗ ಕುದಿಸಿ ಹಾಕತ್ತಿರ್ತೀನಿ. ಹಾಲನ್ನು ಕಾಯಾಕಿಟ್ಟಿದ್ನಿ. ಈಗ ಪಾತ್ರೆ ಒಳಗೆ ಅನ್ನ ಮಾಡೋಕ್ಕಿಡತ್ತೆ ನೋಡ್ರಿ. ನಾನು ಯಾವಾಗಲೂ ಅಷ್ಟೇ ರೈಸ್ನ ಬೊಗಣಿ ಒಳಗೆ ಮಾಡಿರ್ತೀನಿ. ಏನಾದರೂ ಅರ್ಜೆಂಟ್ ಇತ್ತಪ್ಪ ಅಂತಂದ್ರಷ್ಟೇ ನಾನು ಕುಕ್ಕರ್ ಒಳಗೆ ಮಾಡಿರ್ತೀನಿ. ಇಲ್ಲಂತಂದ್ರೆ ಪಾತ್ರೆ ಒಳಗೆ ಮಾಡ್ತೇನೆ ನೋಡ್ರಿ. ನನಗೆ ಕುಕ್ಕರ್ ಒಳಗೆ ಮಾಡಿದ್ದು ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಪಾತ್ರೆ ಒಳಗನ ರೈಸ್ ಮಾಡಿರ್ತೀನಿ. ಮೂರೂ ಇವಾಗ ಕುದಿಯಾಕಿಟ್ಟು ಚಹಾ ರೆಡಿಯಾಗಿತ್ತು. ನಾನು ಫಸ್ಟ್ ಚಹಾ ಕುಡಿಯತ್ತೇನೆ ನೋಡ್ರಿ. ಸಾನ್ವಿ ನಮ್ಮ ಮನೆಯವ್ರಿನ ಮಲ್ಕೊಂಡಿದ್ರು. ನಾನು ಇಲ್ಲಿ ಅಡುಗೆ ಮನೆಯಾಗ ಒಂದು ಲೈಟ್ ಹಾಕ್ಕೊಂಡು ಈ ಕಡೆನೇ ಕೆಲಸಗಳು ಮಾಡ್ಕೊಳಕತ್ತಿದ್ನಿ. ಆ ಕಡೆಯವ್ರು ಮಲ್ಕೊಂಡಿದ್ರಲ್ಲ, ಹಾಗಾಗಿ ಇಲ್ಲಿ ಅಡುಗೆ ಮನೆಯಾಗನ ಕುತ್ಕೊಂಡು ಚಹಾ ಕುಡಿಯತ್ತೇನೆ ನೋಡ್ರಿ. ಸಾನ್ವಿ ಚೇರ್ ಅದ, ನಾನು ಕುತ್ಕೊಂಡ್ರೆ ಮುರಿತೈತೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಅದು ಭಾಳ ಕ್ವಾಲಿಟಿ ಚಲೋ ಐತಿ. ಹಾಗಾಗಿ ಅದು ದೊಡ್ಡವ್ರು ಕುತ್ಕೊಂಡ್ರೂ ಮುರಿಯೋದಿಲ್ಲ ಚೇರ್. ದೊಡ್ಡ ಚೇರು ಅಡುಗೆ ಮನೆಯಾಗ ತಂದು ಹಾಕ್ಕೊಂಡು ಕುತ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಜಾಗ ಹಿಡಿತೈತದು. ಹಾಗಾಗಿ ನಾನು ಸಾನ್ವಿ ಚೇರ್ನ ತೊಗೊಂಡು ಬಂದು ಅದ್ರ ಮೇಲೆ ಕುತ್ಕೊಂಡು ಚಹಾ ಕುಡಿಯಾಕತ್ತೀನಿ. ಹಂಗೆ ಚಹಾ ಕುಡಿದು ಸ್ವಲ್ಪ ಕಾಳಿದ್ದು ನೋಡ್ರಿ. ಹಿಂದಿನ ದಿವಸ ಸಾಂಬಾರು ಮಾಡಿದ್ನಿ, ಸ್ವಲ್ಪ ಉಳಿದಿದ್ದವ. ಹಂಗೆ ಅವನ್ನ ಮೊಳಕೆ ಕಟ್ಟಾಕಿಟ್ಟಿದ್ನಿ. ಇವಾಗ ಸ್ವಲ್ಪ ಸಲಾಡ್ ಮಾಡಿರಾತಂತೇಳಿ ಅವನನ್ನು ಇವಾಗ ಬೇಯಕ್ಕಿಡಾಕತ್ತೀನಿ. ಅದಕ್ಕೂ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಹಾಕಿದ್ದೀವಿ ಅಂದ್ರೆ ಸ್ವಲ್ಪ ನಾಷ್ಟಾ ಜೋಡಿ ಸೈಡ್ ತಿನ್ನೋಕೆ ಸಲಾಡ್ ಆಗ್ತೈತಿ. ಹಾಗಾಗಿ ಸುಮ್ಮ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಇವಾಗ ಅವನನ್ನು ಕುದಿಯಾಕಿಡಾಕತ್ತೀನಿ. ಬದನೆಕಾಯಿ ಇದ್ದು ನೋಡ್ರಿ, ಬದನೆಕಾಯಿ ಪಲ್ಯ ಮಾಡಿರಾತಂತೇಳಿ ಇವಾಗ ಬದನೆಕಾಯಿನ ಕಟ್ ಮಾಡ್ಕೊಳಕತ್ತೀನಿ. ಬಾಳ್ಗಿ ಒಳಗೆ ಹಿಂದಿನ ದಿವಸ ಮಾಡಿದ್ದು ಪುಂಡಿ ಪಲ್ಯ ಐತೆ ನೋಡ್ರಿ. ರಾತ್ರಿ ನಾನು ಪುಂಡಿ ಪಲ್ಯ ಮಾಡೀನಿ, ರೊಟ್ಟಿ ಪುಂಡಿ ಪಲ್ಯ. ಆದ್ರೆ ನಮ್ಮ ಮನೆಯವರು ಜಾಸ್ತಿ ತಿನ್ನಲಿಲ್ಲ, ನಾನು ಒಬ್ಬಾಕಿನ ತಿನ್ನಿ. ಹಾಗಾಗಿ ಅದು ಉಳಿತು ನೋಡ್ರಿ, ಸ್ವಲ್ಪ ಜಾಸ್ತಿ ಉಳಿದಿತ್ತು. ಅದೇನು ಕೇಡಾಗೋದಿಲ್ಲ, ಅಂದ್ರೆ ಹಳಸೋದಿಲ್ಲ ಅದು ಬೇಗ. ಅದಕ್ಕಾಗಿ ಅದನ್ನು ಬಿಸಿ ಮಾಡಿ ಎತ್ತಿಟ್ರಾತಂತೇಳಿ ನಾನು ಹಂಗೆ ಪಾತ್ರೆ ಒಳಗೆ ಬಾಳ್ಗಿ ಒಳಗನೆ ಇಟ್ಟಿದ್ನಿ. ಇನ್ನು ಅದನ್ನು ತೆಗೆದು ಡಬ್ಬಿ ಒಳಗೆ ಹಾಕಿಟ್ಕೋಬೇಕು. ಪುಂಡಿ ಪಲ್ಯ 2 ದಿವಸ ಆದರೂ ಕೆಡೋದಿಲ್ಲದೆ, ಯಾಕಂದ್ರೆ ಹುಳಿ ಇರ್ತೈತಲ್ಲ. ಹಾಗಾಗಿ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ ನೋಡ್ರಿ. ಈ ರೀತಿ ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡೋಕೆ ಚಂದ ಕಾಣಿಸ್ತತಿ ಮತ್ತು ಹುಳ ಅದು ಇದ್ದು ಅಂದ್ರೆ ಗೊತ್ತಾಕತಿ. ಅದಕ್ಕಾಗಿ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಪುಂಡಿ ಪಲ್ಯನ ಇವಾಗ ತೆಗೆದಿಟ್ಟು ಈ ಪಾತ್ರೆ ಎಲ್ಲ ತೊಳಕಿಡತ್ತೆ ನೋಡ್ರಿ. ಯಾಕಂದ್ರೆ ಇಷ್ಟಿಷ್ಟು ದೊಡ್ಡ ಪಾತ್ರೆಗಳು ಹಂಗೆ ಇಟ್ಕೊಂಡಿವಿ ಅಂತಂದ್ರೆ ಕಟ್ಟಿ ಒಳಗೆ ಜಾಗ ಸಾಲಂಗಿಲ್ಲ. ಅದಕ್ಕಾಗಿ ಏನೇ ಇದ್ದರೂ ಈ ರೀತಿ ತೆಗೆದಿಟ್ಟು ಇವನ್ನೆಲ್ಲನೂ ತೊಳಕಿಟ್ಬಿಟ್ಟಿರ್ತೇನೆ ನಾನು. ಇವಾಗ ಪಲ್ಯ ಮಾಡೋಕೆ ನೋಡ್ರಿ ಈರುಳ್ಳಿನ ಕಟ್ ಮಾಡ್ಕೊಳಕತ್ತೀನಿ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಟೊಮೆಟೊ ಎಲ್ಲನೂ ಹಾಕಿರ್ತೇನೆ ನಾನು ಬದನೆಕಾಯಿ ಪಲ್ಯ ಮಾಡೋಕ್ಕೆ. ಅನ್ನ, ನುಗ್ಗೆಕಾಯಿ ಸಾರು, ಚಪಾತಿ, ಬದನೆಕಾಯಿ ಪಲ್ಯ ಮಾಡಕತ್ತಿದ್ನಿ ಇವತ್ತು. ಹಿಂದಿನ ದಿವಸದ್ದು ಉಪ್ಪಿಟ್ಟು ಮಾಡಿದ್ನಿ ನಾನು. ನಮ್ಮ ಮನೆಯವರು ಅವತ್ತು ಮಧ್ಯಾಹ್ನಕ್ಕೂ ಉಪ್ಪಿಟ್ಟು ತೊಗೊಂಡೋಗಿದ್ರು. ಆದರೆ ಹಿಂದಿನ ದಿವಸ ಪಡ್ಡು ಮಾಡಿದ್ನಿ. ಅದು ಮಧ್ಯಾಹ್ನಕ್ಕೂ ಬೆಳಗ್ಗೆ 2 ಹೊತ್ತು ತೊಗೊಂಡು ಹೋಗಿದ್ರು. ಹಾಗಾಗಿ ಇವತ್ತು ಚಪಾತಿ ಮಾಡಕತ್ತಿದ್ನಿ.
ರೊಟ್ಟಿ ಹಿಟ್ಟು ಸ್ವಲ್ಪ ಜಿಗಟಾರೈತಿ, ಹಾಗಾಗಿ ರೊಟ್ಟಿ ಮಾಡಿಲ್ಲ ನೋಡ್ರಿ. ನನಗೆ ಸುಮಾರು ದಿವಸ ಆಯಿತು. ಇನ್ನು ದೀಪಾವಳಿಗೆ ಹೋದಾಗ ನಾನು ಹಿಟ್ಟು ತೊಗೊಂಡು ಬರಬೇಕು. ಒಂದು 2 ಸೇರಷ್ಟು ಐತೆ ಹಿಟ್ಟು, ಅದರದು ಜಿಗಟೆಲ್ಲ ಆರಿದ್ದಕ್ಕಾಗಿ ಸರಿಯಾಗಿ ರೊಟ್ಟಿ ಬರವಲ್ಲು. ಅದನ್ನು ಜೋಳದ ಮುದ್ದೆ ಮಾಡಿ ಖಾಲಿ ಮಾಡ್ತೀನಿ. ಊರಿಗೆ ಹೋದಾಗ ಹಿಟ್ಟು ತೊಗೊಂಬನ್ನಿ ಅಂದ್ರೆ ಮತ್ತೆ ಅವಾಗ ರೊಟ್ಟಿ ಮಾಡ್ಬೇಕು ನೋಡ್ರಿ. ಇವಾಗಂತೂ ಎಷ್ಟು ದಿವಸ ಆಯಿತು ರೊಟ್ಟಿನ ಮಾಡಿಲ್ಲ, ಬರೀ ಚಪಾತಿನ ಮಾಡೋದಾಗ್ಬಿಟ್ಟತಿ. ಹಂಗೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕತ್ತೇನೆ ನೋಡ್ರಿ. ಏನು ಬೇಳೆ ಕುದಿಯಾಕಿಟ್ಟಿದ್ನಲ್ಲ, ಬೇಳೆ ಎಲ್ಲ ಕುದ್ದಿದ್ದು, ಹಾಗಾಗಿ ಬೇಳೆ ಸಾಂಬಾರನ್ನು ಮಾಡಿ ಈಗ ಚಪಾತಿ ಮಾಡ್ಕೊಳಕ್ಕೆ ಹಿಟ್ಟು ಕಲಿಸ್ಕೊಳತ್ತೀನಿ ನೋಡ್ರಿ. ಕಟ್ಟಿ ಮೇಲೇ ನಾನು ಹಿಟ್ಟು ಕಲಿಸ್ಕೊಂಡಿರ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ರೂಢಿಯಾಗಿಬಿಟ್ಟತಿ ಇದ್ರ ಮೇಲೆ ಕಲಿಸಿ. ಹಾಗಾಗಿ ಕಟ್ಟಿ ಮೇಲೇ ನಾನು ಹಿಟ್ಟನ್ನ ನಾದ್ಕೊಂಡಿರ್ತೀನಿ. ಬುಟ್ಟಿ ಒಳಗೆ ಅಥವಾ ಪರಾತೊಳಗೆ ನಾದಕತ್ರ ಅಷ್ಟೊಂದು ಗಾವ್ ಅನಿಸೋದಿಲ್ಲ ನನಗೆ. ಅದಕ್ಕೆ ಕಲ್ ಮೇಲೇ ನಾದಿ ನಾನು ಎಲ್ಲನೂ ತೊಳೆದು ಬಿಟ್ಟಿರ್ತೇನೆ, ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟಿರ್ತೇನೆ ಇಮಿಡಿಯೇಟ. ಚಪಾತಿನೂ ಬೆಳಗ್ಗೆ ನಾಷ್ಟಕ್ಕೂ ಮತ್ತು ಮಧ್ಯಾಹ್ನ ಊಟಕ್ಕೂ 2 ಹೊತ್ತಿಗೆ ಆಗುವಷ್ಟು ನಾದಿದ್ನ, ಸ್ವಲ್ಪ ಜಾಸ್ತಿನ ನಾದಿದ್ನಿ. ಇನ್ನು ಬಾಗ್ಲ ಎಲ್ಲ ತೊಳೆದ್ರಾತಂತೇಳಿ ಇವಾಗ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗ್ಲ ತೊಳೆದು ರಂಗೋಲಿ ಹಾಕತ್ತೇನೆ ನೋಡ್ರಿ. ಎದ್ದ ತಕ್ಷಣ ಈ ಕೆಲಸ ಮಾಡ್ಬೇಕಂತಂದ್ರೆ ಇನ್ನೂ ಕತ್ಲಿತ್ತು, ಹಾಗಾಗಿ ಲೈಟಾಗಿ ಮಳೆ ಬೇರೆ ಬರಾಕತ್ತಿತ್ತು. ಆಮೇಲೆ ಸ್ವಲ್ಪ ಬೆಳಕಾದ್ಮೇಲೆ ಮಾಡಿರಾತಂತೇಳಿ ಹಂಗೆ ಒಳಗಡೆನ ಅಡುಗೆ ಕೆಲಸನ ಮಾಡ್ಕೊಳಕತ್ತಿದ್ನಿ. ಚಪಾತಿ ಹಿಟ್ಟು ನಾದಿಟ್ಟು ಇವಾಗ ನಾನು ಬಾಗ್ಲ ಎಲ್ಲ ತೊಳೆದು ರಂಗೋಲಿ ಹಾಕತ್ತೇನೆ ನೋಡ್ರಿ. ಆಮೇಲೆ ಸಾನ್ವಿನೂ ಎಬ್ಬಿಸಿ ಆಕಿಗೆ ರೆಡಿ ಮಾಡತ್ತೇನೆ ನೋಡ್ರಿ. ಇನ್ನು 1 ವಾರ ಐತೆ ಆಕಿ ಸ್ಕೂಲ್ ಅಷ್ಟೇ, ಆಮೇಲಿಂದ ರಜಾ ಕೊಟ್ಬಿಡ್ತತಿ. ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗ್ತತಿ. ಹಾಗಾಗಿ ಆಕಿ ನಾನು ಇವತ್ತು ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಕತ್ತಿದ್ನಿ. ಎದ್ದು ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ರೆಡಿ ಮಾಡೇನಿ ನೋಡ್ರಿ. ಈಕಿ ಬೇಗ ಏಳಂಗೇನೇ ಇಲ್ಲ, ಲೇಟ್ ಮಾಡ್ತಾಳು. ನಾನು ಬೇಗ ಎದ್ದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ, ನಾಷ್ಟ ಅದೆಲ್ಲ ರೆಡಿ ಮಾಡಿರ್ತಾನೆ. ಎದ್ದ ತಕ್ಷಣ ಈಕಿಗೆ ಡೈರೆಕ್ಟ್ ಬಾತ್ರೂಮ್ ಕರ್ಕೊಂಡೋಗಿ ಅಲ್ಲೇ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದುಬಿಟ್ಟಿರ್ತೀನಿ. ಹಂಗೆ 2 ಜೊಟ್ಟ ಹಾಕಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡೀನಿ ಈಕಿಗೆ. ಮಾಡಿ ಇವಾಗ ಚಪಾತಿ ಮಾಡತ್ತೇನೆ ನೋಡ್ರಿ. ಇವತ್ತು ನಾಷ್ಟಕ್ಕೂ ಸೇರಿ ಇದನ್ನ ಮಾಡತ್ತೀನಿಲ್ಲ, ಹಾಗಾಗಿ ಸಾನ್ವಿಗೆ ಮ್ಯಾಗಿ ಮಸಾಲ ಹಾಕಿ ಚಪಾತಿ ಮಾಡಿಕೊಟ್ರಾತಂತೇಳಿ ಇವಾಗ ಒಂದೇ ಒಂದು ಚಪಾತಿ ಮಾಡತ್ತೇನೆ ಆಕಿಗೆ. ಈ ಥರ ನಾವು ಮ್ಯಾಗಿ ಮಸಾಲ ಎಲ್ಲ ಹಾಕಿ ಚಪಾತಿ ಮಾಡಿದ್ರೆ ಅದೇನೋ ಒಂಥರ ಟೇಸ್ಟ್ ಅನ್ನಿಸ್ತತಿ, ಮಕ್ಕಳಿಗೆ ಇಷ್ಟ ಆಗ್ತತಿ. ಅದಕ್ಕಾಗಿ ನಾನು ಒಂದು ಚಪಾತಿ ಮಾಡಿಕೊಡತ್ತೇನೆ ನೋಡ್ರಿ. ಸಾನ್ವಿಗೆ ಅಷ್ಟೇ ಇಲ್ಲ, ಇದು ನನಗೂ ಭಾಳ ಇಷ್ಟ ನೋಡ್ರಿ ಮ್ಯಾಗಿ ಮಸಾಲ. ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ನಿ ಈ ವಿಡಿಯೋನ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತತಿ. ಇದು ಮ್ಯಾಗಿ ಮಸಾಲಾನ ನಾನು ಸಪ್ರೇಟಾಗಿ ಸಿಗ್ತಾವಲ್ಲ ಪ್ಯಾಕೆಟು, ಆ ಥರ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಬೆಂಡೆಕಾಯಿ ಫ್ರೈ ಆಮೇಲೆ ಆಲೂಗೆಡ್ಡೆ ಫ್ರೈ ಎಲ್ಲ ಮಾಡುವಾಗ ಈ ಮಸಾಲೆ ಹಾಕಿದ್ವಿ ಅಂತಂದ್ರೆ ಇನ್ನೂ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ. ಅನ್ನ ಜೊತೆ ಎಲ್ಲ ಕಲ್ಸ್ಕೊಂಡು ತಿನ್ನೋಕೆ ಭಾಳ ಚಲೋ ಅನ್ನಿಸ್ತತಿ. ಹಾಗಾಗಿ ಯಾವಾಗಲೂ ಅಷ್ಟೇ ಆ ಥರ ಮ್ಯಾಗಿ ಮಸಾಲ ಪ್ಯಾಕೆಟ್ನ ನಾನು ತಂದಿಟ್ಕೊಂಡಿರ್ತೀನಿ. ಈ ರೀತಿ ಚಪಾತಿ ಮಾಡಿದಾಗ ಯೂಸ್ ಆಗ್ತತಿ. ಸ್ವಲ್ಪ ಉಪ್ಪು ಖಾರ ಆಮೇಲೆ ಮ್ಯಾಗಿ ಮಸಾಲ, ಒಂಚೂರು ತುಪ್ಪ ಹಾಕ್ಕೊಂಡಿದ್ದೇನೆ ನೋಡ್ರಿ. ಎಣ್ಣೆ ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು. ಇಷ್ಟು ಹಾಕಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ಪ್ರೆಡ್ ಮಾಡಬೇಕು. ಆಮೇಲೆ ಇದನ್ನು ರೋಲ್ ಮಾಡಿ ಚಪಾತಿ ಮಾಡ್ತೀವಲ್ಲ ಸೇಮ್ ಅದೇ ಥರನ ಮಾಡೋದು ನೋಡ್ರಿ. ಇದ್ರ ಜೋಡಿ ನಾವು ಟೊಮೆಟೊ ಸಾಸು ಆಮೇಲೆ ಕ್ರೀಮು ಮಯೋನೀಸ್ ಕ್ರೀಮ್ ಬರ್ತೈತಲ್ಲ ಅದನ್ನೆಲ್ಲ ಹಚ್ಕೊಂಡು ತಿನ್ಬೋದು. ಅಗದಿ ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿರಿ, ಮಕ್ಕಳಿಗೆ ಮಾಡಿಕೊಡ್ರಿ, ಇಷ್ಟ ಆಗ್ತೈತಿ. ನಾನು ಒಂದೇ ಒಂದು ಚಪಾತಿನ ಮಾಡೀನಿ ಸಾನ್ವಿಗೆ. ಅಕ್ಕಿಗೂ ಅಷ್ಟೇ ಈ ಚಪಾತಿ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ನಾನು ಚಪಾತಿ ಮಾಡಿದಾಗೆಲ್ಲ ಸಾನ್ವಿ ಕೇಳ್ತಿರ್ತಾಳು, ಮ್ಯಾಗಿ ಮಸಾಲ ಚಪಾತಿ ಮಾಡಿಕೊಡಮ್ಮ ಅಂಥೇಳಿ. ಹಾಗಾಗಿ ಮಾಡಿಕೊಟ್ಟಿರ್ತೇನೆ ನಾನು. ಇವತ್ತು ಅಷ್ಟೇ ಚಪಾತಿ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡಿದ್ನಲ್ಲ, ಹಾಗಾಗಿ ಒಲ್ಲೆ ಅಂತಿದ್ದಕ್ಕಾಗಿ ಮ್ಯಾಗಿ ಮಸಾಲ ಚಪಾತಿ ಮತ್ತು ಕ್ರೀಮ್ ಹಚ್ಕೊಡಕತ್ತಿದ್ನಿ. ಹಾಕಿ ರೋಲ್ ಮಾಡಿ ಕೊಟ್ರೆ ತಿನ್ಕೋತಾಳು. ಹಂಗೆ ಸ್ಕೂಲಿಗೇನು ಫ್ರೂಟ್ಸ್ ಹಾಕಿ ಕಳ್ಸತ್ತಿದ್ನಿ. ಸ್ಕೂಲಿಗೆ ಇದು ಬೇಡ ಅಂದ್ಲಕ್ಕಿ, ಹಾಗಾಗಿ ಫ್ರೂಟ್ಸ್ ಹಾಕಿ ಕಳಿಸಿರತ್ತಂತೇಳಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ಬಾಕ್ಸಿಗೆ ಹಾಕಿನಿ. ಇವಾಗ ರೋಲ್ ಮಾಡಿ ಕೊಡತ್ತೀನಿ ನೋಡ್ರಿ. ಮಯೋನೀಸ್ ಕ್ರೀಮ್ ಐತಲ್ಲ ಅದನ್ನು ಸ್ಪ್ರೆಡ್ ಮಾಡಕತ್ತೀನಿ. ಮಾಡಿ ರೋಲ್ ಮಾಡಿಕೊಟ್ರೆ ಹಾಕಿದ ನಾಷ್ಟ ಆಯಿತು. ಇನ್ನು ಹಂಗೆ ಚಪಾತಿ ಅಷ್ಟು ಮಾಡಿ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಬೇಕು. ಇವತ್ತು ವಿಡಿಯೋದೊಳಗೆ ನಾನು ಬರೀ ಮಾರ್ನಿಂಗ್ ರೊಟೀನ ಅಷ್ಟೇ ಶೇರ್ ಮಾಡತ್ತೀನಿ. ಇಡೀ ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಬರೀ ಮಾರ್ನಿಂಗ್ ರೊಟೀನ ಅಷ್ಟೇ ನಾನು ಶೇರ್ ಮಾಡಿದ್ದೀನಿ. ಸಾನ್ವಿಗೆ ತಿನ್ನಿಸಿ ಹಾಕಿ ಬಾಕ್ಸ್ ಎಲ್ಲ ರೆಡಿ ಮಾಡಿ
ಆಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ. ಬಿಟ್ಟು ಬಂದು ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ, ನನಗೆ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ 2 ಹೊತ್ತಿಗೂ ಇವಾಗ ಚಪಾತಿ ಮಾಡಕತ್ತೀನಿ. ಇನ್ನು ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ರೆಡಿ ಮಾಡಿ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಅದು ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ಬರೀ ಮಾರ್ನಿಂಗ್ ರೋಟೀನ್ ಅಷ್ಟೇ ನಾನು ಶೇರ್ ಮಾಡಕತ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.